ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಹೊಸ ತಿಂಗಳಲ್ಲಿ ಈ ಲೈಫ್ ಟೀಮ್ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮನ್ನು ಸಂಧಿಸುವಂತೆ ದೇವರು ಕೊಟ್ಟಂಥ ಈ ಮಹಾಕೃಪೆಗಾಗಿ ನನ್ನ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಪ್ರೀತಿಯ ದೇವರ ಮಕ್ಕಳೇ, ದೇವರ ಮಹಾಕೃಪೆಯಿಂದ ಈ ವರ್ಷದಲ್ಲಿ ಕಳೆದ 6 ತಿಂಗಳು ದೇವರು ನಮ್ಮ ಎಲ್ಲರನ್ನ ಕಣ್ಣಿನ ಗುಡ್ಡೆಂತೆ ಕಾಪಾಡಿ, ದೇವರು ನಮಗೆ ಅದ್ಭುತಗಳನ್ನು ಅತಿಶಯಗಳನ್ನು ಮಾಡಿ ನಮ್ಮನ್ನು ಆಶ್ಚರ್ಯಕರವಾಗಿ ನಡೆಸಿದ್ದಾರೆ. ಆಮೇನ್. ಕಳೆದ 6 ತಿಂಗಳು ದೇವರು ನಮಗೂ ನಮ್ಮ ಕುಟುಂಬಕ್ಕೂ ಮಾಡಿದಂಥ ಎಲ್ಲ ಉಪಕಾರಕ್ಕಾಗಿ ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ಆಮೇನ್. ಪ್ರೀತಿಯ ದೇವ್ರ ಮಕ್ಕಳೇ, ಈ ಜೂಲೈ ತಿಂಗಳು ಕಾಣುವಂತೆ ದೇವರು ಮಾಡಿದ ಕೃಪೆಗಾಗಿ ನನ್ನ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಹೊಸ ತಿಂಗಳಲ್ಲಿ ಕೂಡ ಈ ಲೈಫ್ ಟೀಮ್ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುವ ನೋಡುವ ಪ್ರತಿಯೊಂದು ದೇವರ ಮಕ್ಕಳನ್ನು ಹೃದಯ ಅಂತರಾತ್ಮದಿಂದ ನಾನು ಶುಭ ಕೊಡುತ್ತೇನೆ. ಕರ್ತನಾದ ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಿಮ್ಮನ್ನು ಆಶೀರ್ವದಿಸ್ತೇನೆ. ಆಮೇನ್. ಹಲ್ಲೆಲೂಯಾ. ಸರಿಪಿದ ಮಕ್ಕಳೇ, ಈ ಜೂಲೈ ತಿಂಗಳು ಕೂಡ ದೇವರು ನಮಗೆ ಕೊಟ್ಟಂಥ ವಾಗ್ದಾನ ಸಂದೇಶವನ್ನು ನಾವು ಕೇಳಿ ಅದನ್ನು ನಂಬಿ ಆ ವಾಗ್ದಾನ ಪ್ರಕಾರ ದೇವರು ಈ ತಿಂಗಳು ಪೂರ್ತಿ ನಮ್ಮನ್ನು ಆಶೀರ್ವದಿಸುವಂತೆ ನಾವು ಪ್ರಾರ್ಥಿಸೋಣ. ಈ ತಿಂಗಳು ದೇವರು ನಮಗೆ ಕೊಟ್ಟಂಥ ವಾಗ್ದಾನ, ನಿನ್ನ ದೇವರಿಂದ ಎಲ್ಲವೂ ಸಾಧ್ಯ. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ಲೈಫ್ ಟೀಮ್ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡುತ್ತಿರುವ ಕೇಳುತ್ತಿರುವ ಪ್ರತಿಯೊಂದು ದೇವರ ಮಕ್ಕಳು ನೋಡಿ, ಕರ್ತನು ಕೊಡುವ ವಾಗ್ದಾನ, ನಿನ್ನ ದೇವರಿಂದ ಎಲ್ಲವೂ ಸಾಧ್ಯ, ಆತನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಆಮೇನ್. ಪ್ರೀತಿಯ ಸಹೋದರ, ದೇಶಕ್ಕಾಗಿ ಪ್ರಾರ್ಥಿಸುವ ಮಕ್ಕಳಿಗೆ, ಕರ್ತನನ್ನು ಆರಾಧಿಸುವ ಮಕ್ಕಳಿಗೆ, ಆತನಿಗೆ ಸೇವೆ ಮಾಡುವಂಥ ಸೇವಕರಿಗೆ ಮತ್ತು ಆತನ ನಂಬುವಂಥ ಪ್ರತಿಯೊಂದು ಜನರಿಗೆ ದೇವರು ಈ ತಿಂಗಳು ಕೊಡುವಂಥ ವಾಗ್ದಾನ, ಮಗನೇ ಮಗಳೇ, ನಿನ್ನ ದೇವರಿಂದ ಎಲ್ಲವೂ ಸಾಧ್ಯ, ಆತನಿಗೆ ಅಸಾಧ್ಯವಾದುದು ಯಾವುದೇ ಇಲ್ಲ. ನೀವು ಸತ್ಯವೇದದಲ್ಲಿ ಆದಿಕಾಂಡ 18ನೇ ಅಧ್ಯಾಯ 14ನೇ ವಾಕ್ಯ, ಜೆನೆಸಿಸ್ 18:14, ಆದಿಕಾಂಡ 18ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಓದಿ ನೋಡುವಾಗ ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ. ಯೆಹೋವನಿಗೆ ಅಸಾಧ್ಯವಾದುದುಂಟೋ? ನಾನು ಹೇಳಿದಂತೆ ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಾಳಿಗೆ ಮಗನಿರುವನು ಎಂದು ಹೇಳಿದನು. ಆಮೇನ್. ಪ್ರೀತಿಯ ದೇವ್ರ ಮಕ್ಕಳೇ, ಇಲ್ಲಿ ಸತ್ಯದಲ್ಲಿ ನೋಡುವಾಗ ದೇವರು ಆಬ್ರಮನ್ನು ನೋಡಿ ಮತ್ತು ಆತನ ಹೆಂಡತಿ ಸಾರಲ್ ನೋಡಿ, ದೇವರಿಗೆ ಅಸಾಧ್ಯವಾದದುಂಟೋ? ಆಮೇನ್. ಅಂದರೆ ದೇವರು ಅವ್ರನ್ನ ಪ್ರಶ್ನೆ ಮಾಡ್ತಿದ್ದಾರೆ, ನನಗೆ ಅಸಾಧ್ಯವಾದ ಕಾರ್ಯ ಉಂಟೋ? ನೀನು ನಂಬುವಂಥ ದೇವರು, ನೀನು ಆರಾಧಿಸುವಂಥ ದೇವರು, ನಿನಗೆ ವಾಗ್ದಾನ ಮಾಡುವಂಥ ದೇವರಿಂದ ಎಲ್ಲವೂ ಸಾಧ್ಯ. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಒಂದು ವೇಳೆ ಇದುವರೆಗೂ ನಿಮ್ಮ ಕಾರ್ಯಗಳಲ್ಲಿ, ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಅಗತ್ಯಗಳಲ್ಲಿ ಯಾವ ಯಾವ ಕಾರ್ಯಗಳು ಆಗದೆ ನಡೆಯದೆ ಅಸಾಧ್ಯವಾಗಿದೆಯೋ, ಈ ಜೂಲೈ ತಿಂಗಳಲ್ಲಿ ಆ ಆಗದಿರುವಂಥ ಕಾರ್ಯ, ಆ ನಡೆಯದಿರುವಂಥ ಕಾರ್ಯ, ನಿಮಗೆ ಅಸಾಧ್ಯವಾದ ಕಾರ್ಯವನ್ನು ಈ ತಿಂಗಳು ಏಸಪ್ಪ ನಿಮಗೆ ಅದನ್ನು ಆಗಿಸ್ತಾರೆ, ಅದನ್ನು ನಡೆಸಿಕೊಡ್ತಾರೆ, ಅದನ್ನು ನಿಮಗೆ ಸಾಧ್ಯವಾಗಿ ಮಾರ್ಪಡಿಸ್ಕೊಡ್ತಾರೆ. ಕಾರಣ, ಈ ವಾಗ್ದಾನ ಕೊಡುತ್ತಿರುವಂಥ, ಈ ವಾಗ್ದಾನ ಮಾಡುತ್ತಿರುವಂಥ ಸರ್ವಶಕ್ತನಾದ ದೇವರು, ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆಮೇನ್. ಎಷ್ಟು ಜನ ಪ್ರೀತಿಯ ದೇವ್ರ ಮಕ್ಕಳೇ ನಂಬ್ತಾ ಇದ್ದೀರಾ? ಈ ಜೂಲೈ ತಿಂಗಳು ಇದುವರೆಗೂ ಯಾವ ಯಾವ ಕಾರ್ಯಗಳಲ್ಲಿ ನನಗೆ ನಡೆಯದೆ ಆಗದೆ ತಡೆಯಾಗಿ ಅಸಾಧ್ಯವಾಗಿದೆಯೋ, ಈ ಜೂಲೈ ತಿಂಗಳಲ್ಲಿ ಕರ್ತನಾದ ದೇವರು ನನಗೆ ವಾಗ್ದಾನ ಮಾಡ್ತಿದ್ದಾರೆ, ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ, ನನ್ನ ದೇವರಿಂದ ಎಲ್ಲವೂ ಸಾಧ್ಯ. ಆದ್ದರಿಂದ ಇದುವರೆಗೂ ಆಗದಿರುವಂಥ ಕಾರ್ಯದಲ್ಲಿ, ನಡೆಯದಿರುವಂಥ ಕಾರ್ಯದಲ್ಲಿ, ಅಸಾಧ್ಯವಾದ ಕಾರ್ಯದಲ್ಲಿ ಈ ತಿಂಗಳು ನನಗೆ ಸಾಧ್ಯವಾಗಿಸಿ ದೇವರು ನನಗೆ ಅದ್ಭುತ ಮಾಡಿ ನನ್ನನ್ನು ಸಾಕ್ಷಿ ನಿಲ್ತಾರೆ. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದೇವರ ವಾಕ್ಯವನ್ನು ಕೇಳುವುದು ಮಾತ್ರ ಅಲ್ಲ,
ಆಮೇನ್. ಈ ವಾಕ್ಯವನ್ನು ನೋಡುವುದು ಮಾತ್ರ ಅಲ್ಲ, ಆತನು ಸತ್ಯವಂತ ದೇವರು, ನೀತಿವಂತ ದೇವರು, ಆತನು ನಂಬಿಗಸ್ತ ದೇವರು, ಆತನು ತನ್ನ ಮಾತನ್ನು ಬದಲಾಯಿಸದಂಥ ದೇವರಾಗಿದ್ದಾರೆ. ಖಂಡಿತ ಈ 6 ತಿಂಗಳು ನಡೆಯದಿರುವಂಥ ಕಾರ್ಯಗಳು, ಆಗದಿರುವಂಥ ಕಾರ್ಯಗಳು, ನಿಮಗೆ ಅಸಾಧ್ಯವಾದ ಕಾರ್ಯಗಳು, ತಡೆಯಾದ ಕಾರ್ಯಗಳನ್ನು ದೇವರು ಈ ತಿಂಗಳು ಸಾಧ್ಯವಾಗಿಸ್ತಾರೆ. ಕಾರಣ ನಿನ್ನ ದೇವರಿಂದ ಎಲ್ಲವೂ ಸಾಧ್ಯ. ಆತನಿಗೆ ಅಸಾಧ್ಯವಾದುದು ಯಾವುದಿಲ್ಲ. ನೀವು ಸತ್ಯವೇದದಲ್ಲಿ ಓದಿ ನೋಡುವಾಗ ಜೆರೆಮಿಯ 32:17, ಯೆರೆಮೀಯ ಬರೆದ ಪುಸ್ತಕ 32ನೇ ಅಧ್ಯಾಯ 17ನೇ ವಾಕ್ಯ, ಜೆರೆಮಿಯ 32:7 ಓದಿ ನೋಡುವಾಗ, ಎಲೈ ಕರ್ತನಾದ ಯೆಹೋವನೇ, ಆಹಾ ನೀನು ಭುಜವನ್ನೆತ್ತಿ ನಿನ್ನ ಮಹಾಶಕ್ತಿಯಿಂದ ಭೂಮಿ ಆಕಾಶಗಳನ್ನು ಸೃಷ್ಟಿಸಿದಿ, ಯಾವ ಕಾರ್ಯವೂ ನಿನಗೆ ಅಸಾಧ್ಯವಲ್ಲ. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಇಲ್ಲಿ ಯೆರೆಮೀಯ ದೇವರಾದ ಕರ್ತನ ನೋಡಿ ಈ ರೀತಿ ಪ್ರಾರ್ಥನೆ ಮಾಡ್ತಾನೆ, ಎಲೆ ಕರ್ತನಾದ ಯೆಹೋವನೇ, ಆಹಾ ನೀನು ಭುಜವನ್ನೆತ್ತಿ ನಿನ್ನ ಮಹಾಶಕ್ತಿಯಿಂದ ಭೂಮಿ ಆಕಾಶಗಳನ್ನು ಸೃಷ್ಟಿಸಿದಿ, ಯಾವ ಕಾರ್ಯವೂ ನಿನಗೆ ಅಸಾಧ್ಯವಲ್ಲ. ಆಮೇನ್. ದೇವರು ಬರೀ ಬಾಯಿ ಮಾತಿನಿಂದ ಈ ಭೂಮಿ ಆಕಾಶವನ್ನು ಉಂಟು ಮಾಡಿದ ದೇವರು. ಆತನು ಸರ್ವಸಕ್ತನ ದೇವರು. ಆತನಿಗೆ ಅಸಾಧ್ಯವಾದುದು ಯಾವುದಿಲ್ಲ. ಬೈಬಲಲ್ಲಿ ನೋಡುವಾಗ ದೇವರು ಮೂಗರನ್ನು ಮಾತಾಡಿಸುವಂತೆ ಕೃಪೆ ಮಾಡಿದರು, ಕಿವುಡರನ್ನು ಕೇಳಿಸುವಂತೆ ಕೃಪೆ ಮಾಡಿದರು, ಕುರುಡರನ್ನು ನೋಡುವಂತೆ ಕೃಪೆ ಮಾಡಿದರು, ಕುಂಟರನ್ನು ನಡೆಯುವಂತೆ ಕೃಪೆ ಮಾಡಿದರು, ಸತ್ತವರನ್ನ ಜೀವಂತವಾಗಿ ಎಬ್ಬಿಸಿ ಬದುಕಿಸುವಂತೆ ಕೃಪೆ ಮಾಡಿದರು. ಕಾರಣ ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳು ತಡೆಪಟ್ಟಿರ್ಬೋದು, ಆಗದೇ ಇರ್ಬೋದು, ನಡೆಯದೇ ಇರ್ಬೋದು, ನೀವು ಎಷ್ಟು ಪ್ರಯಾಸಪಟ್ಟು ಕೂಡ ಅದು ಅಸಾಧ್ಯವಾಗಿರ್ಬೋದು. ಆದರೆ ಇವತ್ತು ಜೀವವುಳ್ಳ ದೇವರು, ಸರ್ವಸಕ್ತನಾದ ದೇವರು, ಶಕ್ತಿಯುಳ್ಳ ದೇವರು ನಮ್ಮ ನೋಡಿ ಕೇಳ್ತಿದ್ದಾರೆ, ಮಗನೇ ಮಗಳೇ, ನಿನ್ನ ದೇವರಾದ ಕರ್ತನಿಗೆ ಅಸಾಧ್ಯವಾದದ್ದು ಉಂಟೋ? ನನ್ನಿಂದ ಆಗದಿರುವ ಕಾರ್ಯ ಉಂಟೋ? ನಾನು ಸರ್ವಸಕ್ತನ ದೇವರು, ನನಗೆ ಎಲ್ಲವೂ ಸಾಧ್ಯ, ನನಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ನೀವು ಸತ್ಯ ಓದಿ ನೋಡುವಾಗ ಮತ್ತೇನು ಬರೆದ ಪತ್ರಿಕೆ 19ನೇ ಅಧ್ಯಾಯ 26ನೇ ವಾಕ್ಯ, ಮ್ಯಾಥ್ಯೂ 19:26, ಅಲ್ಲಿ ದೇವರ ವಾಕ್ಯ ಬರೆದಿದೆ, ಇದು ಮನುಷ್ಯನಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ ಅಂದನು. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಎಲ್ಲವೂ ಸಾಧ್ಯ. ಈ ಜೂಲೈ ತಿಂಗಳು ಯಾರೆಲ್ಲ ಈ ದೇವರ ವಾಗ್ದಾನವನ್ನು ನೀವು ನಂಬ್ತಾ ಇದ್ದೀರೋ, ವಿಶ್ವಾಸ ಮಾಡ್ತಾ ಇದ್ದೀರೋ, ಈ ತಿಂಗಳು ದೇವರು ಇದುವರೆಗೂ ನಡೆದಿರುವ ಕಾರ್ಯಗಳು, ಆಗದಿರುವ ಕಾರ್ಯಗಳು, ತಡೆಯಾಗಿರುವ ಕಾರ್ಯಗಳು, ಅಸಾಧ್ಯವಾದ ಕಾರ್ಯಗಳನ್ನು ದೇವರು ನನಗೆ ಎಲ್ಲವನ್ನ ಸಾಧ್ಯವಾಗಿಸ್ತಾರೆ, ನನಗೆ ಅದ್ಭುತ ಮಾಡ್ತಾರೆ. ನೀವು ನಂಬುದಾದರೆ ಈ ತಿಂಗಳು ಏಸಬಿದ್ದಾರೆ, ನೀವು ನನ್ನ ಶಕ್ತಿಯನ್ನು, ನನ್ನ ಬಲವನ್ನು, ನನ್ನ ಮಹಿಮೆಯನ್ನು ನೋಡುವ ತಿಂಗಳಾಗುತ್ತದೆ. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದೇವರಿಗೆ ನಿಮ್ಮ ವ್ಯಾಧಿಯನ್ನು ಗುಣಪಡಿಸುವುದಕ್ಕೆ ಸಾಧ್ಯ. ಆಮೇನ್. ಒಂದು ವೇಳೆ ಡಾಕ್ಟ್ರಿಗೆ ಅಸಾಧ್ಯವಾಗಿರ್ಬೋದು, ಆಮೇನ್, ಮನುಷ್ಯರಿಗೆ ಅಸಾಧ್ಯವಾಗಿರ್ಬೋದು. ಎಷ್ಟೋ ಹಾಸ್ಪಿಟ್ಲ್ಗೆ ಹೋದೆ, ಎಷ್ಟೋ ಟ್ರೀಟ್ಮೆಂಟ್ ತೊಗೊಂಡೆ, ಯಾರ ಹತ್ರ ಎಲ್ಲ ಹೋಗಿ ನಾನು ಖರ್ಚು ಮಾಡಿದೆ, ಅದರೇನು ವ್ಯಾಧಿ ಬಿಟ್ಟು ಹೋಗ್ತಿಲ್ಲ, ಡಾಕ್ಟ್ರು ಕೈ ಬಿಟ್ಬಿಟ್ರು, ಇವಾಗ ಆಗಲ್ಲ ಅಂತಿದ್ದಾರೆ, ನೀನು ಸತ್ತೋಗ್ತೀನಿ ಅಂತಿದ್ದಾರೆ. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಯೇಸು ಸ್ವಾಮಿಗೆ ನಿನ್ನ ವ್ಯಾಧಿಯನ್ನು ಗುಣಪಡಿಸುವುದಕ್ಕೆ ಸಾಧ್ಯ. ಒಂದು ವೇಳೆ ಸಾಲದಲ್ಲಿದ್ದೀರಾ, ಎಷ್ಟು ಕಷ್ಟಪಟ್ಟರು ಕೂಡ, ಪ್ರಯಾಸಪಟ್ಟರು ಕೂಡ ಈ ಸಾಲ ತೀರ್ತಾ ಇಲ್ಲ, ಈ ಸಾಲದಿಂದ ಆಚೆ ಬರೋಕ್ಕಾಗ್ತಿಲ್ಲ ಎಂಬುದಾಗಿ ಯೋಚನೆ ಮಾಡ್ತಿದ್ದೀರಾ, ದೇವರಿಗೆ ನಿನ್ನ ಸಾಲವನ್ನು ನೀಗಿಸುವುದಕ್ಕೆ ಸಾಧ್ಯ. ಒಂದು ವೇಳೆ ಏನು ಮಾಡಿದ್ರು ಕೂಡ ತಡೆ, ಏನು ಮಾಡಿದ್ರು ಕೂಡ ನಷ್ಟ, ಏನು ಮಾಡಿದ್ರು ಕೂಡ ಸೋಲು ಎಂಬುದಾಗಿ ವೇದನೆ ಪಡ್ತಿದ್ದೀರಾ, ನಿಮ್ಮ ತಡೆಗಳನ್ನು ಒಡೆದಾಕುವುದಕ್ಕೆ ದೇವರಿಗೆ ಸಾಧ್ಯ. ಒಂದು ವೇಳೆ ಅನೇಕ ಅಗತ್ಯಗಳಿರ್ಬೋದು, ಅಯ್ಯೋ ನನ್ನ ಅಗತ್ಯಗಳು ಎಷ್ಟೊಂದು ಇದೆಯಲ್ಲ, ಹೇಗೆ ಸಂಧಿಸೋದಕ್ಕೆ ಸಾಧ್ಯ? ನಿಮಗೆ ಅಸಾಧ್ಯವಾಗಿರ್ಬೋದು. ನಿಮ್ಮ ಅಗತ್ಯಗಳನ್ನು ಸಂಧಿಸಿಕೊಡೋದಕ್ಕೆ ದೇವರಿಗೆ ಸಾಧ್ಯ. ಒಂದು ವೇಳೆ ನಿಮ್ಮ ಜೀವನದಲ್ಲಿ
ಬ್ಲೆಸ್ಸಿಂಗೇ ಇಲ್ಲ ಬ್ರದರ್, ಆಶೀರ್ವಾದನೇ ಇಲ್ಲ. ದರಿದ್ರ, ಕಷ್ಟ, ಕಣ್ಣೀರು, ವೇದನೆಯಲ್ಲಿ ನಮ್ಮ ಕುಟುಂಬ ಮುಳುಗೋಗಿದೆ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡುತ್ತಿರುವ, ಕೇಳುತ್ತಿರುವ, ನಂಬುತ್ತಿರುವ ಪ್ರತಿಯೊಂದು ದೇವರ ಮಕ್ಕಳಿಗೆ ದೇವರ ವಾಕ್ಯ ಬರ್ತಿದೆ. ನಿನ್ನನ್ನು ಆಶೀರ್ವದಿಸುವುದಕ್ಕೆ ದೇವರಿಗೆ ಸಾಧ್ಯ. ನಿನ್ನ ವ್ಯಾಧಿನ ಗುಣಪಡಿಸುವುದಕ್ಕೆ, ನಿನ್ನ ಸಾಲವನ್ನು ತೀರಿಸುವುದಕ್ಕೆ, ನಿನ್ನ ಜೀವಿತದಲ್ಲಿರುವಂಥ ತಡೆಗಳನ್ನು ಒಡೆದುಹಾಕುವುದಕ್ಕೆ, ನಿನಗೆ ಬೇಕಾದ ಅಗತ್ಯಗಳನ್ನು ಸಂಧಿಸಿಕೊಡುವುದಕ್ಕೆ, ನಿನ್ನನ್ನು ಆಶೀರ್ವದಿಸುವುದಕ್ಕೆ. ಯಾವ ಕಾಲದಲ್ಲಿ ನಿಮ್ಮ ಕಾರ್ಯ ತಡೆಪಟ್ಟಿದೆ, ನಷ್ಟಪಟ್ಟಿದೆ, ಸೋಲಾಗಿ ನಿಂತ್ಕೊಂಡಿದೆ, ಒಂದು ವೇಳೆ ಕೋರ್ಟಲ್ಲಿ ಕೇಸಿಂದ ಅದರೊಂದು ಬಿಡುಗಡೆ ಇಲ್ಲ, ಕೋರ್ಟಲ್ಲಿ ಹೋರಾಡ್ತಾ ಇದ್ದೀವಿ, ದೇವರು ನಿಮಗೆ ಜಯ ಕೊಡಲಿದ್ದಾರೆ. ಮತ್ತು ಯಾವ ಯಾವ ಕಾರ್ಯದಲ್ಲಿ ಬಿಡುಗಡೆ ಇಲ್ಲದೆ ವೇದನೆ ಪಡ್ತಾ ಇದ್ದೀರಾ, ಒದ್ದಾಡ್ತಿದ್ದೀರಾ, ನಿನ್ನ ದೇವರ ಕರ್ತನಾದ ಯೇಸುಗೆ ನಿಮಗೆ ಬಿಡುಗಡೆ ಕೊಡಲು ಸಾಧ್ಯ. ಒಂದೇ ಮಾತು, ಎಸಪ್ಪ ನಾನು ನಂಬ್ತೇನಪ್ಪ, ನಿಮಗೆ ಎಲ್ಲವೂ ಸಾಧ್ಯ, ನಿಮಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಮನುಷ್ಯರಿಗೆ ಅಸಾಧ್ಯವಾದದ್ದು, ದೇವರಿಗೆ ಎಲ್ಲವೂ ಸಾಧ್ಯ. ನಂಬ್ತೀರಾ? ನಂಬಿದರೆ ದೇವರ ಮಹಿಮೆ ಕಾಣ್ತೀರಾ. ಪ್ರೀತಿಯ ದೇವ್ರ ಮಕ್ಕಳೇ, ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಎಲ್ಲ ಸಾಧ್ಯ. ನೀವು ನಂಬುವಾಗ, ದೇವರೇ ನಾನು ನಂಬ್ತೀನಪ್ಪ, ನಾನು ಕಷ್ಟಪಟ್ಟು ನೋಡಿದೆ, ನಾನು ಪ್ರಯಾಸಪಟ್ಟು ನೋಡಿದೆ, ನಾನು ಪ್ರಯತ್ನಪಟ್ಟು ನೋಡಿದೆ, ಆದರೆ ಆಗಿಲ್ಲ ಸ್ವಾಮಿ, ಎಲ್ಲ ಆಗದೆ ಹಾಗೆ ನಿಂತ್ಕೊಂಡಿದೆ, ಎಲ್ಲ ನಡೆಯದೆ ಹಾಗೆ ತಡೆಯಾಗಿದೆ, ಎಲ್ಲ ನನಗೆ ಅಸಾಧ್ಯವಾಗಿದೆ. ನಿಮ್ಮನ್ನು ನಂಬುತ್ತೀನಪ್ಪ, ನಿಮಗೆ ಎಲ್ಲವೂ ಸಾಧ್ಯ. ಕಾರಣ ನೀನು ಜೀವಲ ದೇವರು, ಸರ್ವಶಕ್ತನಾದ ದೇವರು, ಅದ್ಭುತಗಳನ್ನು ಮಾಡುವ ದೇವರು ಎಂಬುದಾಗಿ ನಂಬುವಾಗ ದೇವರು ನಿಮಗೆ ಎಲ್ಲ ಕಾರ್ಯದಲ್ಲಿ ಸಾಧ್ಯವಾಗಿಸಿ ನಿಮಗೆ ಅದ್ಭುತ ಮಾಡಿ ನಿಮ್ಮನ್ನು ಆಶೀರ್ವದಿಸ್ತಾರೆ. ಕಾರಣ ಯಾಕೆ? ದೇವರ ಮಕ್ಕಳು ದೇವರ ಶಕ್ತಿಯನ್ನು, ದೇವರ ಬಲವನ್ನು, ದೇವರ ಮಹಿಮೆಯನ್ನು, ದೇವರ ವಾಗ್ದಾನವನ್ನು ನಂಬಬೇಕು. ಆಮೇನ್. ಇಲ್ಲಿ ಎಬ್ರಿಯರು ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಾಕ್ಯ, ಎಬ್ರಿ ಚಾಪ್ಟರ್ 11:6, ಎಬ್ರಿಯರು ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ: ನಂಬಿಕೆ ಇಲ್ಲದೆ ದೇವರಿಗೆ ಮೆಚ್ಚುಗೆಯಾಗಿರುವುದು ಅಸಾಧ್ಯ. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಇವತ್ತು ಯಾಕೆ ತುಂಬ ದೇವ್ರ ಮಕ್ಕಳು ಅದ್ಭುತ ನೋಡೋಕ್ಕಾಗ್ತಾ ಇಲ್ಲ, ಬಿಡುಗಡೆ ನೋಡೋಕ್ಕಾಗ್ತಾ ಇಲ್ಲ, ದೇವರಿಂದ ಆಶೀರ್ವಾದ ಹೊಂದ್ಕೊಳ್ಳೋಕ್ಕಾಗ್ತಿಲ್ಲ, ದೇವರಿಂದ ಸೌಖ್ಯವನ್ನು ಹೊಂದ್ಕೊಳ್ಳೋಕ್ಕಾಗ್ತಿಲ್ಲ? ಅನೇಕರಿಗೆ ನಂಬಿಕೆ ಇಲ್ಲ, ಅನೇಕರಿಗೆ ಅಪನಂಬಿಕೆ, ಅವಿಶ್ವಾಸ. ನನ್ನ ಜೀವನದಲ್ಲಿ ದೇವರು ಏನು ಮಾಡೋಕ್ಕೆ ಸಾಧ್ಯ? ನನ್ನ ಕಷ್ಟ ಈ ರೀತಿ ಇದೆ, ನನ್ನ ವ್ಯಾಧಿ ಈ ರೀತಿ ಇದೆ, ಇಷ್ಟೊಂದು ಸಾಲ ಇದೆ, ನನ್ನ ಅಗತ್ಯ ಈ ರೀತಿ ಇದೆ, ನನ್ನ ಪರಿಸ್ಥಿತಿ ಇಷ್ಟು ಮೋಸವಾಗಿದೆ, ನನ್ನ ಕಾರ್ಯದಲ್ಲಿ ಇಷ್ಟು ತಡೆಯಾಗಿದೆ, ದೇವರು ಕೂಡ ಏನು ಮಾಡೋಕ್ಕೆ ಸಾಧ್ಯ? ನನ್ನ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನೋಡಿ ದೇವ್ರ ವಾಕ್ಯ ನಂಬಿಕೆ ಇಲ್ಲದೆ ದೇವರಿಗೆ ಮೆಚ್ಚುಗೆಯಾಗಿರುವುದು ಅಸಾಧ್ಯ. ಅಮ್ಮೆ, ನಂಬಿಕೆ ಇಲ್ಲದೆ ನೀವು ವಾಗ್ದಾನ ಕೇಳಿ, ದೇವ್ರನ್ನ ನೀವು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ ಇದೆ? ದೇವರ ವಾಗ್ದಾನವನ್ನು, ದೇವರ ಪ್ರಾರ್ಥನೆಯಲ್ಲಿ ನಂಬಿಕೆ ತುಂಬ ಮುಖ್ಯ. ಆತನ ಬಳಿ ಬರುವವರಿಗೆ ದೇವರು ಇದ್ದಾನೆ, ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡ್ತಾನೆ. ಆತ ನಂಬುವಾಗ ತನ್ನ ಆಶೀರ್ವಾದವನ್ನು, ಬಿಡುಗಡೆನ, ಸೌಖ್ಯವನ್ನು, ಅದ್ಭುತವನ್ನು ಮಾಡುತ್ತಾನೆ ಎಂಬುದಾಗಿ ನಂಬಬೇಕು. ಆಮೇನ್. ಕಾರಣ ನೋಡಿ, ಈ ವಾಕ್ಯದಲ್ಲಿ ಓದಿ ನೋಡುವಾಗ, ಯೆಹೋವನಿಗೆ ಅಸಾಧ್ಯವಾದದ್ದು ಉಂಟು. ನಾನು ಹೇಳಿದಂತೆ ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಳಿಗೆ ಮಗನಿರುವನು ಎಂದು ಹೇಳಿದನು. ಆಮೇನ್. ಏಸಪ್ಪ ಅಬ್ರಾಮ್ ಸಾರಲ್ಲಿ ನೋಡಿ ಕೇಳ್ತಾರೆ, ಯೆಹೋವನಿಗೆ ಅಸಾಧ್ಯವಾದುಂಟು, ನಿನ್ನ ದೇವರಾದ ಕರ್ತನಿಗೆ ಅಸಾಧ್ಯವಾದದುಂಟು. ಕಾರಣ ಏನು ಗೊತ್ತಾ? ಅವರಿಬ್ಬರಿಗೆ ಮದುವೆಯಾಗಿ ಎಷ್ಟೋ ವರ್ಷ ಆದರೂ ಕೂಡ ಮಕ್ಕಳಿರಲಿಲ್ಲ. ಅವರು ಎಷ್ಟೋ ಪ್ರಯಾಸಪಟ್ಟರು, ಎಷ್ಟೋ ಪ್ರಯತ್ನ ಪಟ್ಟರು, ಎಲ್ಲೆಲ್ಲೋ ಅವರು ಔಷಧನ, ಟ್ರೀಟ್ಮೆಂಟನ್ನು ತೆಗೆದುಕೊಂಡ್ರು. ಆದರೆ ಅದರಲ್ಲಿ ಫಲ ಸಿಗಲಿಲ್ಲ. ಅವ್ರಿಗೆ ಎದುರು ನೋಡಿದೊಂದು ಬಿಡುಗಡೆ ಸಿಕ್ಕಲಿಲ್ಲ. ಅವ್ರಿಗೆ ಸತ್ಯದಲ್ಲಿ ನೋಡುವಾಗ ಅವ್ರಿಗೆ ವಯಸ್ಸಾಯಿತು, ಮಕ್ಕಳೇ ಮುದುಕ ಆಗ್ಬಿಟ್ರು, ಗರ್ಭ ಸತ್ತು ಹೋಯಿತು, ಅಬ್ರಾಮನ ಶಕ್ತಿ ಕುಂದು ಹೋಯಿತು. ಆದ್ದರಿಂದ ಆ ಒಂದು ವಯಸ್ಸಿನಲ್ಲಿ ಮುದುಕನಾದ ಅಬ್ರಾಮ್ ಮತ್ತು ಸಾರಳಿಗೆ ದೇವರು ವಾಗ್ದಾನ ಕೊಡುವಾಗ ಸಾರಳಿಗೆ ಆ ವಾಗ್ದಾನವನ್ನು ನಂಬೋಕೆ ಆಗಲಿಲ್ಲ. ಒಂದು ವೇಳೆ ಪ್ರೀತಿಯ ದೇವ್ರ ಮಕ್ಕಳೇ, ನೀವು ಕೂಡ ಈ ಪ್ರಾರ್ಥನೆ ಸಮಯದಲ್ಲಿ
ಈ ಲೈಫ್ ಟ್ರೀ ಮೂಲಕ, ದೇವರ ಸೇವಕರ ಮೂಲಕ ಪರಿಶುದ್ಧ ಆತ್ಮನು, ದೇವರಾದ ಕರ್ತನು ನಿಮ್ಮೊಂದಿಗೆ ಮಾತಾಡ್ತಿರುವಾಗ ನಿಮ್ಮ ಪರಿಸ್ಥಿತಿ ನೋಡಿ, ನಿಮ್ಮ ಅಗತ್ಯಗಳು ನೋಡಿ, ನಿಮ್ಮ ಕಾರ್ಯಗಳು ನೋಡಿ, ನಿಮ್ಮ ಬೆಲವಿನ ವ್ಯಾಧಿಗಳು ನೋಡಿ ನಂಬಕ್ಕೆ ನಿಮಗೂ ಆಗ್ತಿಲ್ವಲ್ಲ? ಏನಪ್ಪ ಈ ಸೇವಕರು ಏನೋ ಈ ಲೈಫ್ ಟ್ರೀ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ದೇವರಿಗೆ ಎಲ್ಲವೂ ಸಾಧ್ಯ, ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ, ದೇವರು ಅದ್ಭುತ ಮಾಡ್ತಾರೆ, ಸೌಖ್ಯ ಕೊಡ್ತಾರೆ, ನಿಮ್ಮನ್ನು ಆಶ್ರಯಿಸ್ತಾರೆ, ಬಿಡುಗಡೆ ಕೊಡ್ತಾರೆ, ಜಯ ಕೊಡ್ತಾರೆ, ನಿಮ್ಮನ್ನು ದೇವರು ಸೌಖ್ಯವನ್ನು ಕೊಡ್ತಂತ ಹೇಳ್ತಾ ಇದ್ದಾರಲ್ಲ, ನಂಬಕ್ಕಾಗ್ತಿಲ್ವಾ? ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಇದೇ ಪರಿಸ್ಥಿತಿ ಸಾರಳ ಜೀವಿತದಲ್ಲಿ ದೇವರು ಮಾತ್ರ ಕೊಡ್ತಾ ಇದ್ದಾರೆ. ಮನುಷ್ಯರಲ್ಲ, ಸೇವಕರಲ್ಲ, ಡಾಕ್ಟರ್ ಅಲ್ಲ, ಆಕಾಶ ಭೂಮಿಯನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವ್ರ ಮಕ್ಕಳಿಗೆ ಆತನಿಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ನಿನಗೋಸ್ಕರ ನನಗೋಸ್ಕರ ಇಲ್ಲದಿರುವನ್ನು ಇರುವುದಾಗಿ ಮಾಡುವ ದೇವರ, ನಿನಗೋಸ್ಕರ ನನಗೋಸ್ಕರ ಸತ್ತವರನ್ನ ಜೀವಂತವಾಗಿ ಎಬ್ಬಿಸುವಂಥ ದೇವರು. ಆಮೇನ್, ಹಾಲೆಲೂಯಾ. ಆದ್ದರಿಂದ ನೋಡಿ, ಈ ಸಾರಲು ಕೂಡ ಅವಿಶ್ವಾಸ, ಒಂದು ಅವನಂಬಿಕೆ, ಮುದುಕನದ ನಮಗೆ ಮಕ್ಕಳು ಹುಟ್ಟಕ್ಕೆ ಸಾಧ್ಯನಾ ಎಂಬುದಾಗಿ ಅಪನಂಬಿಕೆ, ಅವಿಶ್ವಾಸ. ಅವಳು ನಗು ತಲುಪಿದ ಮಕ್ಕಳೇ. ಅಂಥ ಪರಿಸ್ಥಿತಿಯಲ್ಲಿ ದೇವ್ರು ಕೇಳ್ತಾರೆ, ಸಾರಾಳ್, ಅಬ್ರಾಮ್, ದೇವರಿಗೆ ಅಸಾಧ್ಯವಾದ ಉಂಟಾ? ಬರೋ ವರ್ಷ ಇದೇ ದಿನ ಬರುವಾಗ ನಿನ್ನ ಸಾರಾಳಿಗೆ ಇಂತಿಗೆ ಒಂದು ಗಂಡು ಮಗನು ಇರುವಲು ಎಂಬುದಾಗಿ ದೇವರು ಸಾಕ್ಷಿ ವಾಗ್ದಾನ ಮಾಡ್ತಾರೆ. ನೀವು ಬೈಬಲ್ ಓದಿ ನೋಡುವಾಗ ಅಬ್ರಾಮನು ಈ ವಾಗ್ದಾನವನ್ನು, ಸಾರಳ ಗರ್ಭ ಸತ್ತು ಹೋಗಿತ್ತು, ಅಬ್ರಾಮನ ಶರೀರ ಶಕ್ತಿ ಕುಂದಿ ಹೋಗಿತ್ತು, ಆದರೂ ಕೂಡ ದೇವರ ವಾಕ್ಯ ಹೇಳ್ತದೆ, ಅಬ್ರಾಮನು ತನ್ನ ಶರೀರದ ಶಕ್ತಿಯನ್ನು ನೋಡಲಿಲ್ಲ, ಸಾರಳ ಗರ್ಭ ಸತ್ತು ಹೋಗಿ ನೋಡಿಲ್ಲ. ದೇವರ ವಾಗ್ದಾನ ಮೇಲೆ ಆತನಿಗೊಂದು ನಂಬಿಕೆ ಇತ್ತು. ಯಾಕಂದರೆ ಅಬ್ರಾಮನಿಗೆ ಚೆನ್ನಾಗಿ ಗೊತ್ತು, ಬರೀ ಬಾಯಿ ಮಾತಿಂದ ಆಕಾಶ ಭೂಮಿಯನ್ನು ಉಂಟು ಮಾಡಿದ ದೇವರಿಗೆ ನಮಗೆ ಅದ್ಭುತ ಮಾಡೋಕ್ಕಾಗೋದಿಲ್ವಾ? ನಮಗೆ ಒಂದು ಬಿಡುಗಡೆ ಕೊಡೋಕ್ಕಾಗೋದಿಲ್ವಾ? ನಮಗೆ ಒಂದು ಅತಿಶಯವನ್ನು ಮಾಡೋಕ್ಕಾಗೋದಿಲ್ವಾ? ನಮ್ಮ ಜೀವನದಲ್ಲಿರುವ ನಾಚಿಕೆಯನ್ನು, ಅವಮಾನವನ್ನು, ಪರ್ಯಾಸವನ್ನು, ಗೇಲಿಯನ್ನು ಕರ್ತನು ನೀಗಿಸಕ್ಕಾಗೋದಿಲ್ವಾ? ನನ್ನ ದೇವರಿಗೆ, ಯೆಹೋವ ದೇವರಿಗೆ ಎಲ್ಲವೂ ಸಾಧ್ಯ. ಆತನು ಸರ್ವಶಕ್ತನಾದ ದೇವರು, ಆಕಾಶ ಭೂಮಿಯನ್ನು ಉಂಟು ಮಾಡಿದ ದೇವರು, ಸರ್ವ ಸೃಷ್ಟಿಯನ್ನು ಪೋಷಣೆ ಮಾಡುವ ದೇವರು. ಆತನಿಗೆ ಅಸಾಧ್ಯವಾದದಿಲ್ಲ. ಆದ್ದರಿಂದ ಈ ಅಬ್ರಾಮನು ಸಾರಳ ಗರ್ಭ ಸತ್ತು ಹೋಗಿದ್ದನ್ನ, ಆತನ ಶಕ್ತಿ ಕುಂದಿ ಹೋಗಿದ್ದನ್ನ ಆತ ನೋಡಿಲ್ಲ, ದೇವರ ವಾಗ್ದಾನವನ್ನು. ಪ್ರೀತಿಯ ಸಹೋದರ, ಇವತ್ತು ಅನೇಕ ದೇವ್ರ ಮಕ್ಕಳು ಅದನ್ನೇ, ಅಯ್ಯೋ ಡಾಕ್ಟ್ರು ರಿಪೋರ್ಟ್ ಹೇಳ್ಬಿಟ್ರು, ಎಕ್ಸ್ರೇದಲ್ಲಿ ಇದು ಬಂದ್ಬಿಡ್ತು, ಸ್ಕ್ಯಾನಿಂಗಲ್ಲಿ ಇದು ಬಂದ್ಬಿಡ್ತು, ಡಾಕ್ಟ್ರೇ ಹೇಳ್ಬಿಟ್ರು ಬದುಕಲ್ಲ, ಲಾಸ್ಟ್ ಸ್ಟೇಜಲ್ಲಿದ್ದಾರೆ, ಇನ್ನು ಕೆಲವುದಲ್ಲಿ ಸತ್ತು ಹೋಗ್ಬಿಡ್ತರು. ಎಷ್ಟೋ ಕಡೆ ಹೋದೆ, ಟ್ರೀಟ್ಮೆಂಟ್ ತೊಗೊಂಡೆ, ಹಣ ಖರ್ಚು ಮಾಡಿದೆ, ವ್ಯಾಧಿ ಹೋಗ್ತಾ ಇಲ್ಲ, ಈ ಕಾರ್ಯ ನಡೆಯೋದಿಲ್ಲ, ಈ ಕಾರ್ಯ ತಡೆಯಾಗಿದೆ, ನನ್ನ ಅಗತ್ಯ ಎಷ್ಟು ದೊಡ್ಡದು, ನನಗೆ ಎಷ್ಟು ಸಾಲ ಇದೆ ಗೊತ್ತಾ? ನಂಬಿಕೆನ ಬಿಟ್ಟಿದ್ದೀರಾ? ನಿಮ್ಮ ಪರಿಸ್ಥಿತಿನ ನೋಡ್ತಾ ಇದ್ದೀರಾ? ನಿಮ್ಮ ವ್ಯಾಧಿ ಎಷ್ಟು ದೊಡ್ಡದು ಮೋಸವಾಗಿದೆ ನೋಡ್ತಾ ಇದ್ದೀರಾ? ಮನುಷ್ಯ ತೆಗೆದಂಥ ಎಕ್ಸ್ರೇ ಸ್ಕ್ಯಾನಿಂಗನ್ನು ನೋಡ್ತಾ ಇದ್ದೀರಾ? ನಿಮ್ಮನ್ನು ಉಂಟು ಮಾಡಿದ ದೇವರು, ತಾಯಿಯ ಗರ್ಭದಲ್ಲಿ ನೀವು ಸೃಷ್ಟಿ ಮಾಡೋದಕ್ಕೆ ಮುಂಚೆ ನಿಮ್ಮನ್ನು ಹೆಸರಿದ ಕರೆದ ದೇವರು ಸಕಲವನ್ನು ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಆತನ ಮೇಲೆ ನಂಬಿಕೆ ಇಡಿ, ಆತನ ಮೇಲೆ ವಿಶ್ವಾಸ ಇಡಿ. ಕಾರಣ ಬೈಬಲ್ ಹೇಳ್ಪಟ್ಟಿದೆ, ನಂಬಿದರೆ ದೇವರ ಮಹಿಮೆ ಕಾಣುತ್ತೀಯಾ? ಆಮೇ ಸಿಸ್ಟರ್, ಬ್ರದರ್, ಈ ತಿಂಗಳು ನಂಬಿಕೆ ಇಡಿ, ಈ ವಾಗ್ದಾನವನ್ನು ನಂಬಿ, ದೇವರಿಂದ ಎಲ್ಲವೂ ಸಾಧ್ಯ, ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಂಬುವಾಗ ದೇವರ ಮಹಿಮೆನ ನೀವು ನೋಡ್ತೀರಾ. ಪ್ರೀತಿಯ ಸಹೋದರ, ನೋಡಿ, ನೀವು ಆದಿಕಾಂಡ 21ನೇ ಅಧ್ಯಾಯ 1-2, ಜೆನೆಸಿಸ್ 21:1-2 ಅಲ್ಲಿ ವಾಕ್ಯ ಹೇಳ್ಪಟ್ಟಿದೆ, ದೇವರು ಕೊಟ್ಟಂಥ ಮಾತಿನ ಪ್ರಕಾರ ಸಾರಳಿಗೆ ಆ ಮುದುಕದ ವಯಸ್ಸಲ್ಲೂ ಕೂಡ ದೇವರು ಕೊಟ್ಟಂಥ ವಾಗ್ದಾನದ ಪ್ರಕಾರ ಆತನಿಗೆ ಒಂದು ಗಂಡು ಮಗನು ಕೊಟ್ಟು ಅಬ್ರಾಮನು ಆತನಿಗೆ ಈಸಾಕನೆಂದು ಹೆಸರಿಟ್ಟನು. ಆಮೇಲೆ ದೇವರು ಕೊಟ್ಟ ಮಾತಿನ ಪ್ರಕಾರ ದೇವರು ನೆರವೇರಿಸಿದನು. ಒಂದು ವೇಳೆ ಡಾಕ್ಟ್ರ್ ಹೇಳಿರ್ಬೋದು, ನಿಮಗೆ ವಯಸ್ಸಾಗಿದೆ, ಗರ್ಭ ಸತ್ತೋಗಿದೆ, ನಿನಗೆ ಶಕ್ತಿ ಕುಂದು ಹೋಗಿದೆ, ಮುದುಕಿ ಆಗಿದ್ದೀರಾ, ಇನ್ನು ಕನಸು ಕಾಣಬೇಡಿ, ಈ ಕಡೆ ಬರಬೇಡಿ, ಅದ್ರ ಬಗ್ಗೆ ನೀವು ಆಸೆನ ಬಿಟ್ಬಿಡಿ ಅಂತ ಡಾಕ್ಟ್ರ್ ಹೇಳಿರ್ಬೋದು, ಲೋಕದ ರಿಪೋರ್ಟ್ ಹೇಳಿರ್ಬೋದು. ಆದರೆ ಸರ್ವಸ್ವನ ದೇವರು ನಮ್ಮ ಹಣೆ ಬರಹವನ್ನು ಚೇಂಜ್ ಮಾಡುವಂಥ ದೇವರು, ನಮ್ಮ ಹಣೆ ಬರಹವನ್ನು ದೇವರು ಮಾರ್ಪಡಿಸುವಂಥ ದೇವರು, ನಮ್ಮ ಪರಿಸ್ಥಿತಿಯನ್ನು ನೀಗಿಸಿ ಮಾರ್ಪಡಿಸುವಂಥ ದೇವರಾಗಿದ್ದಾರೆ. ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಒಂದೇ ಮಾತು ಹೇಳ್ತೀನಿ ನೋಡಿ,
ದೇವರ ಮೇಲೆ ನಂಬಿಕೆ ಇಡಿ, ದೇವರ ವಾಗ್ದಾನ ಮೇಲೆ ನಂಬಿಕೆ ಇಡಿ, ಆತನ ಅದ್ಭುತ ಅತಿಶಯಗಳ ಮೇಲೆ ನಂಬಿಕೆ ಇಡಿ, ಆತನ ಶಕ್ತಿ ಬಲ ಮಹಿಮೆ ಮೇಲೆ ನಂಬಿಕೆ ಇಡಿ. ಒಂದೇ ಮಾತಿಯಲ್ಲಿ, ಯೇಸಪ್ಪ ನಿಮಗೆ ಎಲ್ಲವೂ ಸಾಧ್ಯ, ದೇವರೇ ನಿಮಗೆ ಎಲ್ಲವೂ ಸಾಧ್ಯ, ನಾನು ನಂಬ್ತಿದ್ದೀನಪ್ಪ. ಇದೋ ಈ ಪ್ರಾರ್ಥನೆ ಸಮಯದಲ್ಲಿ ಈ ಲೈಫ್ ಟೈಮ್ ಮೂಲಕ ನಿಮ್ಮ ಸೇವಕರ ಮೂಲಕ ಪರಿಶುದ್ಧ ಆತ್ಮನೇ, ಕರ್ತನಾದ ಯೇಸುವೆ ನಮ್ಮೊಂದಿಗೆ ಮಾತಾಡ್ತಿದ್ದೀರಾ. ನಾನು ನಂಬ್ತೀನಿ ಯೇಸಪ್ಪ, ನನ್ನ ವ್ಯಾಧಿನ ಗುಣಪಡಿಸೋದಕ್ಕೆ ನಿನಗೆ ಸಾಧ್ಯ, ನನ್ನ ಸಾಲವನ್ನು ತೀರಿಸುವುದಕ್ಕೆ ಸಾಧ್ಯ, ನನ್ನನ್ನು ಆಶ್ರಯಿಸೋದಕ್ಕೆ ನಿನ್ನಿಂದ ಸಾಧ್ಯ, ನಮ್ಮ ಅಗತ್ಯಗಳನ್ನು ಸಂಧಿಸುವುದಕ್ಕೆ ನಿಮಗೆ ಸಾಧ್ಯ, ನಮಗಿರುವಂಥ ಕಾಲದಲ್ಲಿ ಜಯವನ್ನು ಕೊಡೋದಕ್ಕೆ ನಿಮಗೆ ಸಾಧ್ಯ, ನನ್ನ ಕಟ್ಟುಗಳಿಂದ ಬಿಡುಗಡೆ ಕೊಡೋದಕ್ಕೆ ನಿನಗೆ ಸಾಧ್ಯ ಯೇಸಪ್ಪ. ನಾನು ನಂಬುತ್ತೇನೆ ಯೇಸುವೆ, ನಾನು ನಂಬುತ್ತೇನೆ ಎಂದು ಹೇಳುವಾಗಲೇ ಕರ್ತನ ಶಕ್ತಿ, ಕರ್ತನ ಬೆಲ, ಕರ್ತನ ಮಹಿಮೆ ನಿಮ್ಮ ಮೇಲೆ ಇಳಿದು ಬರ್ತೀವಿ. ಮಕ್ಕಳೇ, ಎಷ್ಟು ಜನ ನಂಬ್ತೀರಾ? ಇರುವ ಸ್ಥಳದಲ್ಲಿ ಕಣ್ಗಳು ಮುಚ್ಚಿಕೊಂಡು ದೇವರು ನೋಡಿ, ದೇವರು ನಿಮ್ಮನ್ನು ಕೇಳ್ತಿದ್ದಾರೆ, ಮಗನೇ ಮಗಳೇ, ದೇವರಿಗೆ ಅಸಾಧ್ಯವಾದದ್ದು ಉಂಟೋ? ದೇವರಿಗೆ ಅಸಾಧ್ಯವಾದದ್ದು ಉಂಟೋ? ಇದು ದೇವರ ಶಕ್ತಿ. ಯಾರೆಲ್ಲ ಕಣ್ಗಳು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೀರೋ, ನಿಮ್ಮ ಮೇಲೆ ದೇವರ ಹಸ್ತ, ದೇವರ ಬೆಲ, ದೇವರ ಶಕ್ತಿ, ದೇವರ ಮಹಿಮೆ, ದೇವರ ಸೌಖ್ಯ, ದೇವರ ಅದ್ಭುತ ಈಗಲೇ ಇಳಿತಾ ಇದೆ. ಸ್ವಾಮಿ, ನಿಮಗೆ ಎಲ್ಲವೂ ಸಾಧ್ಯಪ್ಪ, ನಿಮಗೆ ಅಸಾಧ್ಯವಾದ ಯಾವುದಿಲ್ಲ ಎಸಪ್ಪ, ನಾನು ನಂಬ್ತಿದ್ದೇನೆ. ಇದು ನಿಮ್ಮ ವಾಕ್ಯವನ್ನು ಕೇಳಿ ಯಾರೆಲ್ಲ ನಂಬಿಕೆಯಿಂದ ವ್ಯಾಧಿಯ ಸುಖಕ್ಕೆ ಪ್ರಾರ್ಥಿಸಿದಾರೋ, ಸಾಲದ ಬಿಡುಗಡೆಗೆ ಪ್ರಾರ್ಥಿಸಿದಾರೋ, ಅವ್ರ ಜೀವನದಲ್ಲಿ ಒಂದು ಆಶೀರ್ವಾದ ಬೇಕು, ಒಂದು ಸಮಾಧಾನ ಬೇಕು, ಒಂದು ಜಯ ಬೇಕು, ಅವ್ರ ಅಗತ್ಯಗಳು ಸಂಧಿಸಲ್ಪಡಬೇಕು ಎಂಬುದಾಗಿ ಪ್ರಾರ್ಥಿಸಿದಾರೋ, ಮದುವೆಯಲ್ಲಿ ತಡೆ, ಕೆಲಸದಲ್ಲಿ ತಡೆ, ಸೇವೆಯಲ್ಲಿ ತಡೆ ಅಪ್ಪ, ಬಿಸ್ನೆಸ್ಸಲ್ಲಿ ತಡೆ ಅಪ್ಪ, ಮಕ್ಕಳ ಭಾಗ್ಯಕ್ಕೆ ತಡೆ, ಆ ತಡೆಗಳ ಯೇಸುವಿನ ನಾಮದಲ್ಲಿ ಈಗಲೇ ಒಡೆದಾಕಿ ಸ್ವಾಮಿ. ಅದ್ಭುತಗಳು ನಡೀಲಿ ಎಸಪ್ಪ, ಬಿಡುಗಡೆ ಉಂಟಾಗಲಿ ಎಸಪ್ಪ, ಯೇಸು ಕ್ರಿಸ್ತುವಿನ ನಾಮದಲ್ಲಿ ಸೌಖ್ಯ ಉಂಟಾಗಲಿ. ದೇವರ ಆಶೀರ್ವಾದ ಒಂದೊಂದು ದೇವರ ಮಕ್ಕಳ ಮೇಲೆ, ಅವರ ಕುಟುಂಬದ ಮೇಲೆ ಇಳಿದು ಬರಲಿ ಸ್ವಾಮಿ. ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ, ಎಲ್ಲ ವ್ಯಾಧಿಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ ಕರ್ತನೇ. ಇದೋ ನಿಮ್ಮ ಶಕ್ತಿ ಅವ್ರ ಮೇಲೆ ಇಳಿದಿರೋದಕ್ಕೆ ಸ್ತೋತ್ರ, ನಿನ್ನ ಅದ್ಭುತ ಮಾಡಿಬಿಟ್ಟಿದ್ದಕ್ಕೆ ಸ್ತೋತ್ರಪ್ಪ. ಈ ತಿಂಗಳು ಪೂರ್ತಿಯಾಗಿಸಪ್ಪ, ಈ ವಾಗ್ದಾನ ಪ್ರಕಾರ ಎಲ್ಲ ಸಾಧ್ಯವಾಗಿಸಿ, ನಿಮ್ಮ ಅದ್ಭುತ ಮಾಡಿ, ನಿಮ್ಮ ಮಹಿಮೆ ತೋರ್ಪಡಿಸಿ ಕರ್ತನೇ. ನಿಮ್ಮ ಮಕ್ಕಳನ್ನು ಅಧಿಕವಾಗಿ ಈ ತಿಂಗಳು ಆಶೀರ್ವದಿಸಿ ರಾಜ. ಆ ರೀತಿ ಮಾಡಿಬಿಟ್ಟಿದ್ದಕ್ಕೆ ಸ್ತೋತ್ರ. ಎಲ್ಲ ಘನ ಸ್ತುತಿ ಮಹಿಮೆ ನಿಮ್ಮ ಒಬ್ಬರಿಗೆ ಸಲ್ಲಿಸ್ತೀನಿ, ನಮ್ಮ ಜೀವನ ತಂದೆಯೇ, ಆಮೇನ್. ಪ್ರೀತಿಯ ದೇವ್ರ ಮಕ್ಕಳೇ, ಕರ್ತನು ನಮ್ಮೊಂದಿಗೆ ವಾಗ್ದಾನ ಕೊಟ್ಟಿದ್ದಾರೆ, ನಂಬಿದ್ದೀರಾ? ದೇವರ ಶಕ್ತಿಯಲ್ಲಿ ಬಂದಿದೆ, ಸಾಕ್ಷಿಯಲ್ಲಿ ದೇವ ನಾಮ ಪೇರಿಸಿ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.